ಸರ್, ಒಂದು ವಿಕಸಿತ ಭಾರತವನ್ನ ನಾವು ಕಲ್ಪನೆಯನ್ನ ಇಟ್ಕೊಂಡಿದ್ದೀವಿ. ಇಡೀ ಭಾರತ ಅಭಿವೃದ್ಧಿ ಆಗಬೇಕು. ನೆರೆ ರಾಷ್ಟ್ರಗಳ ಗಡಿಯನ್ನ, ನೆರೆ ರಾಷ್ಟ್ರಗಳ ಈ ಸಂದರ್ಭದಲ್ಲಿ ನಮ್ಮ ಗಡಿಯನ್ನ ನಾವು ರಕ್ಷಣೆ ಮಾಡಿಕೊಳ್ಬೇಕು. ನಮ್ಮ ಭಾರತದ ಆಂತರಿಕ ರಕ್ಷಣಾ ವ್ಯವಸ್ಥೆ ಸದೃಢ ಆಗಬೇಕು. ಈ ನಿಟ್ಟಿನಲ್ಲಿ ಯೋಜನೆಗಳನ್ನ ಕೇಂದ್ರ ಸರ್ಕಾರ ರೂಪಿಸ್ತಾ ಇದೆ. ಮೊಸರಲ್ಲಿ ಕಲ್ಲು ಹುಡುಕ್ತೀನಿ ಅನ್ನೋರಿಗೆ ನಾನೇನು ಹೇಳೋದಕ್ಕಾಗಲ್ಲ. H.K. ಪಾಟೀಲ್ ಅವರಿಗೆ ನಾನು ಈಗಲೇ ವಿನಂತಿ ಮಾಡುವಂಥದ್ದು, ಕೇಂದ್ರ ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ 20% ಇಟ್ಟಿದೆ, ಸರಿಸುಮಾರು 20-21 ಲಕ್ಷ ಕೋಟಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಖರ್ಚು ಮಾಡೋದಕ್ಕೆ ಹೊರಟಿದೆ. ಅದರಲ್ಲಿ ಶೇರ್ ಇರುತ್ತಲ್ಲ, 40-60 50% ಶೇರ್ ಹಾಕುವಂಥದ್ದು ಹಾಕಿ ನೀವು ಕರ್ನಾಟಕಕ್ಕೆ 3-3.5 ಲಕ್ಷ ಕೋಟಿಯನ್ನ ತರೋದಕ್ಕೆ ಅವಕಾಶ ಇದೆ ಕರ್ನಾಟಕಕ್ಕೆ. ಅದನ್ನ ತರೋದಕ್ಕೆ ನೀವು ಮಾಡೋದಕ್ಕೆ ಬಡ್ಜೆಟ್ ಮಂಡಿಸ್ಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ? ನಿಮಗೆ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಅನ್ನ ಮಂಡಿಸ್ಲಿಕ್ಕೆ ಧೈರ್ಯ ಇದೆಯಾ? ನಾನು ಕೇಳ್ತಾ ಇರುವಂತದ್ದು, ಮಾನ್ಯ ಸಿದ್ದರಾಮಯ್ಯನವರು, ನಾನು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್, ವಿತ್ತೀಯ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮವನ್ನ ನಾನು ಉಲ್ಲಂಘನೆ ಮಾಡೇ ಇಲ್ಲ ಅಂದವರು ನಿರಂತರ 2 ಬಾರಿ ಉಲ್ಲಂಘನೆ ಮಾಡಿದ್ರು. ಅಂದ್ರೆ ಸಾಲ ಮಾಡೋದು ಅಭಿವೃದ್ಧಿಗಲ್ಲ, ಸರ್ಕಾರ ನಡೆಸೋದಕ್ಕೆ ಸಾಲ ಮಾಡೋ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಈ ಸಾರಿ ಆದ್ರೂ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಿ ನಾನು ಚಾಲೆಂಜ್ ಮಾಡ್ತೇನೆ. ಕೇಂದ್ರ ಸರ್ಕಾರ 20% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಟ್ಟಿದೆ. ನಿಮಗೆ ಧೈರ್ಯ ಇದೆಯಾ ಕರ್ನಾಟಕದಲ್ಲಿ 20% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಮೀಸಲಿಡ್ತೀನಿ ಅಂತ ಹೇಳೋ ಧೈರ್ಯ ಇದೆಯಾ? H.K. ಪಾಟೀಲ್ ಅವರಿಗೆ, ಕೃಷ್ಣ ಬೈರೇಗೌಡರಿಗೆ, ನಾನು ಸಿದ್ದರಾಮಯ್ಯನವರಿಗೆ ಸವಾಲ್ ಹಾಕ್ತಾ ಇದ್ದೀನಿ. 2ನೇ ಸವಾಲು, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿಯನ್ನ ವಯೋಲೇಷನ್ ಮಾಡ್ಲಾರ್ದಂಗೆ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಅನ್ನ ಮಂಡಿಸ್ಲಿಕ್ಕೆ ನಿಮಗೆ ಧೈರ್ಯ ಇದೆಯಾ? ನೀವೇನು ಮಾತಾಡ್ತೀರಾ ಕೇಂದ್ರದ ಬಗ್ಗೆ? ಸ್ವಾಮಿ, 20% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ, ಕರ್ನಾಟಕವನ್ನ ಹೇಗೆ ಅಭಿವೃದ್ಧಿ ಮಾಡಬಹುದು? ಸೆಂಟ್ರಲ್ ನಮ್ಮ ಭಾಗವನ್ನ, ನಮ್ಮ ಪಾಲನ್ನ ನಾವು ಕೊಟ್ಟು ಎಷ್ಟು ಅನುದಾನವನ್ನ ತರಬಹುದು ಅಂತ ಆ ತರೋ ಯೋಗ್ಯತೆ ಇಲ್ಲ ಅಂದ್ರೆ. ಹಾಗಾಗಿ H.K. ಪಾಟೀಲ್ ಅವರು, ಕೃಷ್ಣ ಬೈರೇಗೌಡ ಅವರು, ಸಿದ್ದರಾಮಯ್ಯನವರು 20% ನಿಮ್ಮ ಬಜೆಟ್ ಅನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಇಡಿ. ಒಂದು ಕೇಂದ್ರ ಸರ್ಕಾರ ಇಡೋದಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಯಾಕಾಗಲ್ಲ? ಇದು ನನ್ನ ಸವಾಲು. ಸರ್, ಇವರಿಗೆ ಬಜೆಟ್ ಅನ್ನ ಅರ್ಥ ಆಗಿಲ್ವೋ ಅಥವಾ ಅರ್ಥ ಆಗಿದ್ದನ್ನ ತಪ್ಪಾಗಿ ತಿಳಿಸ್ತಾರೋ. ಕೇಂದ್ರದ ಪಾಲು ರಾಜ್ಯಕ್ಕೆ 4 ಭಾಗದಲ್ಲಿ ಬರುತ್ತೆ. ಜಿಎಸ್ಟಿಯ ಸೇರು, SGST, IGST, ಆನಂತರ ಸೆಂಟ್ರಲ್ ಶೇರ್, 4 ಭಾಗವನ್ನ ಸೇರಿಸಿ ಹೇಳ್ತಾ ಇಲ್ಲ ಇವರು ನೇರವಾಗಿ GST ಪಾಲು ಎಷ್ಟು ಬರುತ್ತಲ್ಲ ಅದನ್ನು ಮಾತ್ರ ಹೇಳ್ತಾ ಇದ್ದಾರೆ. 4 ಭಾಗಗಳಲ್ಲಿ ಕೊಡ್ತಾರೆ. ಅಂಕಿ ಸಂಖ್ಯೆಗಳನ್ನ ಏನೋ ಹೇಳಿಬಿಟ್ರೆ ತಪ್ಪಲ್ಲ. 2ನೇದು, ಇದನ್ನ ಹೇಗೆ ಹಂಚಿಕೆ ಮಾಡಬೇಕು ಅಂತ ಹೇಳಿ ಫೈನಾನ್ಸ್ ಕಮಿಷನ್ ಹೇಳುತ್ತೆ, ತೀರ್ಮಾನ ಮಾಡುತ್ತೆ. ಹಿಂದೆ ನಿಮ್ಮ UPA ಸರ್ಕಾರದಲ್ಲಿ ಫೈನಾನ್ಸ್ ಕಮಿಷನ್ ಇತ್ತಲ್ಲ, ಅವಾಗ ಎಷ್ಟು ಬಂದಿತ್ತು? GST ಇರ್ಲಿಲ್ವಲ್ಲ, ಅವಾಗೇನು ಇವರು ಬಂಗಾರದ ರಸ್ತೆಗಳನ್ನ ಮಾಡಿಬಿಟ್ಟಿದ್ರಾ? ಅವಾಗ ಫೈನಾನ್ಸ್ ಕಮಿಷನ್ ಇತ್ತಲ್ಲ. ಪರ್ಸೆಂಟೇಜ್ ಅನ್ನ ಸೆಂಟ್ರಲ್ ಡೆವಲ್ಯೂಷನ್ ಇರುವಂತದ್ದು 1% ಕಡಿಮೆ ಆಗಿದೆ ಅಷ್ಟೇ. ಯಾಕೆ? ಜಮ್ಮು ಕಾಶ್ಮೀರವನ್ನ 370 ಆರ್ಟಿಕಲ್ ತೆಗೆದ ಮೇಲೆ ಅದನ್ನ ಹಂಚಿಕೆ ಮಾಡೋದು ಹೇಗೆ ಅಂತ ಹೇಳಿ ಫೈನಾನ್ಸ್ ಕಮಿಷನ್ ಹೇಳುತ್ತೆ. ಫೈನಾನ್ಸ್ ಕಮಿಷನ್ ಹೇಳಿದ ಮೇಲೆ ಆ ಫಾರ್ಮುಲಾದಲ್ಲಿ ಹಂಚಿಕೆ ಮಾಡ್ತಾರೆ. ಆ ಫಾರ್ಮುಲಾನ ಇಟ್ಕೊಂಡು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಜಾಸ್ತಿ ದುಡ್ಡು ಕೊಡೋದು ಇದೆಯಲ್ಲ, ಅದು ಅಚೀವ್ಮೆಂಟ್.